ಹಲೋ ಗಾಯ್ಸ್, ನಮಸ್ಕಾರ. ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಕ. ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ಪುಷ್ಪ 2 ಬಗ್ಗೆ ಎಲ್ಲರೂ ಪಿಕ್ಚರ್ ನೋಡಿರ್ತೀರಿ. ನೋಡಲ್ದವ್ರಿಗೆ ನನ್ ಕೇಳ್ರಿ. ಅದ್ರ ಬದಲು ಸಂಕ್ಷಿಪ್ತವಾದ ಕಥೆಯನ್ನು ಇವತ್ತು ಹೇಳಕ್ ಬಂದನು. ಬರ್ರಿ ತಡ ಮಾಡಲಾರ್ದ ಸಂಕ್ಷಿಪ್ತವಾದ ಕಥೆ ಏನಿತ್ತು ಏನಿಲ್ಲ ನೋಡ್ಕೊಂಡ್ ಬರ್ರಿ. ನಾವು ಪುಷ್ಪ 2 ಮೊದಲನೇ ಸೀನ್ ನಲ್ಲಿ ತೋರಿಸ್ತಾರೋ ನಮಗ ಜಪಾನ್ ಒಳಗ ಪುಷ್ಪ ಹೋಗಿರ್ತಾನು. ಅಲ್ಲಿ ಈ ಪುಷ್ಪನ ಕಂಟೈನರ್ ಅನ್ನ ಹಿಡಿದಿರ್ತಾರೋ, ಅದನ್ನ ಬಿಡಿಸ್ಕೊಂಡ್ ಬರಾಕ ಪುಷ್ಪ ಹೋಗಿರ್ತಾನು. ಆದ್ರ ಇಲ್ಲಿ ಒಂದ್ ಸಣ್ಣದಾದಂತ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸೀನ ಪುಷ್ಪ 2 ಇಲ್ಲ. ಈ ಒಂದು ಸೀನ್ ಏನತ್ರಲ್ಲ, ಈ ಸೀನ ಪುಷ್ಪ 3 ಪಾರ್ಟ್ ಸೀನ್ ಐತ್ರಿ. ಅದು ಅದಕ್ಕೆ ಪುಷ್ಪ 3 ಸೀನ್ ಐತೆ ಅನ್ನೋದು ಮುಂದೆ ಹೇಳ್ತನು. ಬರ್ರಿ ನೆಕ್ಸ್ಟ್ ಸೀನ್ ಶಿಫ್ಟ್ ಆಕತಿ. ಶೆಖಾವತ್ ಸರ್ ಪೊಲೀಸರು ಪುಷ್ಪ 1 ಲಾಸ್ಟಿಗೆ ಬಂದಿರ್ತಾನಲ್ಲ ಪೊಲೀಸ. ಆ ಒಬ್ಬ ಪೊಲೀಸ ಈಗ ಇಲ್ಲಿ ಎಲ್ಲರ ಜೊತೆ ಕೂಡಿ ರಕ್ತ ಚಂದನವನ್ನ ಕಡ್ಯಾಕ್ ಬಂದಿರ್ತಾನ್ರಿ. ಅಂದ್ರೆ ಮಾರುವೇಷದಾಗ. ಆ ಪೊಲೀಸ್ ಅಲ್ಲ ಅದು ಗೊತ್ತು, ಎಲ್ಲರೂ ತಿಳಿದಿರ್ತಾರೋ. ಹಂಗ ಅವ್ರ ಜೋಡ ಕೂಡಿ ಆ ಒಂದ ರಕ್ತ ಚಂದ್ರವನ್ನ ಕಡಿಯಾಕ ಕಡಿತಾನು. ಎಲ್ಲರೂ ಲಾಸ್ಟಿಗೆ ಕಡದ ತೂಕ ಮಾಡೋ ಟೈಮ್ದಾಗ ಶೆಖಾವತ್ ಸರ್ ತನ್ನ ನಿಜವಾದ ರೂಪ ತೋರಿಸಿ ಎಲ್ಲರನ್ನು ಅರೆಸ್ಟ್ ಮಾಡ್ತಾನ್ರಿ. ಶೆಖಾವತ್ ಸರ್ ಎಲ್ಲರನ್ನು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟಿರ್ತಾನು. ಅಲ್ಲಿ ಒಬ್ಬಂದ ಅದ್ರೊಳಗ ಅರೆಸ್ಟ್ ಮಾಡಿದ ಒಂದ ಮದುವೆ ಇರ್ತೈತಿ ಸಂಜೆಗೆ. ಆದ್ರೂ ಅವ ಪುಷ್ಪನ್ ಸಂಬಂಧ ಕಟಿ ಕಡಿಯಾಕ ಹೋಗಿರ್ತಾನ. ಆ ರಕ್ತ ಚಂದನವನ್ನ ಕಡಿಯಾಕ ಹೋದಾಗ ಅವನ್ ಬಿಡ್ಸಾಕತ್ತಿರಿ ಪುಷ್ಪ ಎಲ್ಲರೂ ಸ್ಟೇಷನ್ಗೆ ಬರ್ತಾನು. ಸ್ಟೇಷನ್ ಬಂದ್ ಬಳಕ ಆ ಪುಷ್ಪ ಒಬ್ಬನ್ ಬಿಡಿಸ್ಕೊಂಡ್ ಹೋಗ್ಬೇಕ ಕೂತಿರ್ತಾನು. ಆದ್ರ ಅಲ್ಲಿ ಏನಾಕೈತಪ್ಪ ಅಂದ್ರ ಆ ಒಬ್ಬ ಮದ್ವೆ ಆಗವನ್ ಬಿಡ್ಸಾಕ್ ಹೋಗಿರ್ತಾರಲ್ಲ, ಅವನನ್ನ ಪೊಲೀಸರು ಬಡ್ದಿರ್ತಾರೋ. ಅವನ ಅಟ್ಟ ಅಲ್ದ ಎಲ್ಲಾ ಎಷ್ಟು ಜನ ಇರ್ತಾರಲ್ಲ ಅಟ್ರು ಬಡ್ದಿರ್ತಾರೋ. ಸಿಟ್ಟಿಗೇರಿದ ಪುಷ್ಪ ಇವ್ರನ್ನೆಲ್ಲ ನನ್ನ ಸಂಬಂಧ ಬಡಿಸ್ಕೊಂಡವ್ರು ಪೊಲೀಸರ ಕೈಲಿ ತಿಳಿದ ಪುಷ್ಪ ಏನ್ ಮಾಡ್ತಾನು, ಅಲ್ಲಿದ್ದ ಪೊಲೀಸರಿಗೆ ಅಟ್ರಿಗೆ ಅವರ ನೌಕರಿ 2 ಪಟ್ಟು 3 ಪಟ್ಟು ಹಣ ಕೊಟ್ಟ ಅವ್ರನ್ನೆಲ್ಲರನ್ನು ರಾಜೀನಾಮೆ ಕೊಡಿಸ್ತಾನು. ರಾಜೀನಾಮೆ ಕೊಡಿಸಿ ಅಲ್ಲಿದ್ದ ಪೊಲೀಸರ ಮನೆ ಕಳಿಸ್ತಾನೋ. ಮತ್ತ ಈ ಪುಷ್ಪನ್ ಜೊತೆ ಕಟಿ ಕಡೆ ಆ ರಕ್ತ ಚಂದ್ರವನ್ನ ಏನ್ ಕಡ್ದು ಲೋಡ್ ಮಾಡಿರ್ತಾರೋ ಅವ್ರನ್ನು ಕೂಡ ಕರ್ಕೊಂಡ್ ಬರ್ತಾನು. ಇಲ್ಲಿಗೆ ನೆಕ್ಸ್ಟ್ ಶಿಫ್ಟ್ ಆಕತ್ರಿ. ಅಲ್ಲಿ ಪುಷ್ಪನ್ ಹೆಂಡತಿ ಶ್ರೀವಲ್ಲಿ ಇವರೆಲ್ಲಾ ಸೇರಿ ಮನ್ಯಾಗ ಇರ್ತಾರೋ. ಆ ಟೈಮ್ದಾಗ ಅಲ್ಲಿ ಅವ್ರ ಜಿಲ್ಲಾಕ್ಕ ಅಂದ್ರ ಆ ಒಂದ್ ಪುಷ್ಪ ಇರೋ ಜಿಲ್ಲಾಕ್ಕ ಅಲ್ಲಿನ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ಬರ್ತಾನು. ಆ ಮುಖ್ಯಮಂತ್ರಿನ ಭೇಟಿ ಆಗ್ಬೇಕಂತ ಹೇಳಿ MLA ಸಿದ್ದಪ್ಪ ಮತ್ತು ಪುಷ್ಪ ಇಬ್ರು ಸೇರಿ ಹೋಗ್ತಾರು. ಹೋಗುವಾಗ ಶ್ರೀವಲ್ಲಿ ಅಂದ್ರೆ ಪುಷ್ಪನ ಹೆಂಡತಿ ಏನ್ ಹೇಳ್ತಾಳಪ್ಪ ಅಂದ್ರೆ ಮುಖ್ಯಮಂತ್ರಿ ಕೂಡ ಒಂದ್ ಫೋಟೋ ತಕೊಂಡ್ ಬರ್ರಿ ಅಂತ ಹೇಳ್ತಾಳ. ಆವಾಗ ಪುಷ್ಪ ಹ್ಞೂ ಅಂತ ಹೇಳಿ ಹೋಗ್ತಾನು. ಮುಖ್ಯಮಂತ್ರಿ ಕೂಡ ಹೋಗಿ ಫೋಟೋ ತಕೊಳ್ಳುವಾಗ ಮುಖ್ಯಮಂತ್ರಿ ಫೋಟೋ ತೆಗಿಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ಒಬ್ಬ ಸ್ಮಗ್ಲರ್ ಇರ್ತಾನು, ನಾಳೆ ನನ್ನ ರಾಜಕೀಯ ಪ್ರಭಾವ ಬೀರ್ತತಿ ಅಂತ ಹಿಂಗ್ ತಿಳಿದ ಆ ಪುಷ್ಪ ಆ ಫೋಟೋ ತೆಗಾಕ ಸಮ್ಮತಿ ಕೊಡಂಗಿಲ್ಲ. ಅದಕ್ಕೆ ಸಿಟ್ಟಿಗೇರಿದು ಪುಷ್ಪ ಏನ್ ಮಾಡ್ತಾನು, ಹೊರಗ್ ಬಂದ್ ಕುಡಿರ್ತಾನು. ಹೊರಗ್ ಬಂದ್ ಕೂತ್ ಬಳಕ ಅಲ್ಲಿ ಆಗುದು ಏನಪ್ಪಾ ಅಂದ್ರೆ ಸಿದ್ದಪ್ಪ MLA ಒಬ್ಬ ಸಾದಾ MLA ಇರ್ತಾನು. ಅವನಂಗ ಸಚಿವ ಸಂಪುಟ ಸ್ಥಾನವನ್ನ ಕೇಳಾಕ ಹೋಗಿರ್ತಾನು. ಆದ್ರ ಪುಷ್ಪ ಹಂಗ CM ಒಬ್ಬ ಸ್ವಲ್ಪ ಅಪಮಾನ ಮಾಡಿದ ಬಳಕ ಪುಷ್ಪ ಏನ್ ಮಾಡ್ತಾನು, ಡೈರೆಕ್ಟ್ ಆ ಸಿದ್ದಪ್ಪನ್ನ ಮುಖ್ಯಮಂತ್ರಿ ಆಗತ್ ಹೇಳ್ತಾನು. ಅವಾಗ ಸಿದ್ದಪ್ಪ ಹೇಳ್ತಾನು, ಇದಕ್ಕ ರೊಕ್ಕ ಬಾಳ್ ಖರ್ಚಕತಿ, ಆದ್ರ ಖರ್ಚಾದ್ರೆ ರೊಕ್ಕ ಯಾರು ಕೊಡ್ತಾರ ಅಂತ ಕೇಳ್ತಾನು. ತಲೆ ಕೆಡ್ಸೋಬೇಡ, ನಾ ರೊಕ್ಕದ ವ್ಯವಸ್ಥೆ ಮಾಡ್ತನು, ನೀ ಒಟ್ CM ಆ ಕಡೆ ತಲೆ ಕೆಲ್ಸಗೋ ಅಂತ ಹೇಳಿ MLA ಸಿದ್ದಪ್ಪನ್ನ ಡೆಲ್ಲಿಗೆ ಕಳಿಸ್ತಾನು. ಡೆಲ್ಲಿಗೆ ಎಲ್ಲಿ ಕಳಿಸ್ತಾನಂದ್ರ ಹೈಕಮಾಂಡ್ ಅಂತಕ. ಹೈಕಮಾಂಡ್ಗೆ ಹೋದಂತ ಸಿದ್ದಪ್ಪ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕಂತ ಕೇಳಂಗಿಲ್ಲ. ಆದ್ರೂ ಕೂಡ ಪುಷ್ಪ ಅಲ್ಲಿ ಆ ಹೈಕಮಾಂಡ್ಗೆ ಪ್ರತಾಪ್ ರೆಡ್ಡಿ ಅವನೊಬ್ಬ ಮಂತ್ರಿ ಇರ್ತಾನ್ರಿ, ದೊಡ್ಡ ಕೇಂದ್ರ ಸಚಿವ ಸಂಪುಟದಾಗ. ಆ ಪ್ರತಾಪ್ ರೆಡ್ಡಿಗೆ 25 ಕೋಟಿ ರೂಪಾಯಿಯನ್ನ ಕೊಡ್ತಾನು. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗತಿ. MLA ಸಿದ್ದಪ್ಪನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ದೊಡ್ಡ ಡೀಲರ್ ಅನ್ನ ಹುಡುಕ್ತಾನು. ಡೀಲರ್ ಅಂದ್ರ ನಾ ವಿಡಿಯೋದ್ ಮೊದಲು ಹೇಳಿದಂಗ ಪುಷ್ಪ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಇಲ್ಲಿಂದ ಶುರು ಮಾಡ್ತಾನು. ಮೊದಲ ಆ ಎಲ್ಲ ತನ್ನ ರಕ್ತ ಚಂದನವನ್ನ ಎಲ್ಲಿ ಮಾರ್ತಿರ್ತಾನಪ್ಪ ಅಂದ್ರೆ ಮುರುಗನ್ ಹತ್ತಿರ್ತಾನೋ ಅವ್ನು ಮಾರ್ತಿರ್ತಾನು. ಈಗ ಪುಷ್ಪ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಇಂಟರ್ನ್ಯಾಷನಲ್ ದಾಗ ಒಬ್ಬನ್ನ ಹುಡುಕಿರ್ತಾನು. ಅವನ ಜೊತೆಗೆ ಡೀಲ್ ಮಾಡ್ಬೇಕಂತ ಹೇಳಿ ಪುಷ್ಪ ಒಂದ್ ಜಾಗದಾಗ ಹೋಗ್ತಾನು. ಅವನು ಡೀಲರ್ ಒಂದ್ ಹೆಲಿಕಾಪ್ಟರ್ದಾಗ ಬಂದ್ ಇಳಿತಾನು. ಅಲ್ಲಿ ಆ ಪುಷ್ಪಗ ಮತ್ತ ಆ ಡೀಲರ್ಗ ಆಗೋ ಕಾನ್ವರ್ಸೇಷನ್ ನೋಡ್ಬೇಕು. ಅದ್ ಇಲ್ಲಿ ಹೇಳ್ರ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನೀವು ಫಿಲ್ಮ್ ನೋಡ್ಬೇಕು. ಅಲ್ಲಿದಿಂದ ಸ್ವಲ್ಪ ಅಪಮಾನ ಮಾಡಿದ ಅಂತ ಹೇಳಿ ಟಮ್ಟಾಮಾಗ ಬಂದಿರ್ತಾನ್ರಿ ಪುಷ್ಪ ಅಲ್ಲಿ. ಅದಕ್ಕ ಅವಂಗ ಅಪಮಾನ ಆಗೈತೆ ಅಂತ ಹೇಳಿ 100 ಕೋಟಿ ರೂಪಾಯಿ ಕೊಟ್ಟ ಹೆಲಿಕಾಪ್ಟರ್ನ ಕೊಂಡ್ ತಗೋತಾನು. ಅಂದ್ರೆ ಮಾಲ್ ಇರೋದು 2000 ಟನ್, ಅದಕ್ಕೆ ದುಡ್ಡು ಬರೋದು 5000 ಕೋಟಿ. 5000 ಕೋಟಿ ಒಳಗೆ ಪುಷ್ಪ ಏನ್ ಹೇಳ್ತಾನು, ನನಗ್ ಬೇಕಾಗಿದ್ದು ಕೇವಲ 4900 ಕೋಟಿ. 100 ಕೋಟಿಗೆ ಹೆಲಿಕಾಪ್ಟರ್ನ ಕೊಂಡ್ ತಗೋತಾನು. ಅಲ್ಲಿಂದ ನೇರವಾಗಿ ಬಂದಂತ ಪುಷ್ಪ ತನ್ನ ಊರಿಗೆ ಬಂದು ಎಲ್ಲಾ ಸಿಂಡಿಕೇಟ್ ಮೆಂಬರ್ ಹೇಳ್ತಾನು, ಇಲ್ಲಿಂದ ನಿಮ್ಮಿಂದ ನನಗ ಮಾಲ 8 ಗಂಟೆ ಒಳಗ್ ಬೇಕತ್ತ. ಎಲ್ಲರೂ ಹ್ಞೂ ಅಂತಾರು. ಆದ್ರ ಅಲ್ಲಿ
ಅಡ್ಡ ಇರುವಂತವ್ರು ಯಾರಂದ್ರ ಮಂಗಲ್ ಶಿನು ಮತ್ತು ಅವನ ಹೆಂಡತಿ. ಇವರಿಬ್ರು ಬಂದು ಶೆಖಾವತ್ ಸರ್ ಅಂತ ಹೇಳ್ತಾರೋ, ಪೊಲೀಸ್ ಆಫೀಸರ್ ಇದ್ದ ಶೆಖಾವತ್ ಸರ್ ಯಾವ್ದಾದ್ರು ರೀತಿ ಇವನನ್ನ ಮಟ್ಟ ಹಾಕ್ಬೇಕಂತ ಕೂತಿರ್ತಾರ 3 ಮಂದಿ. ಆದ್ರೆ ಮಟ್ಟ ಹಾಕ್ಬೇಕಂತಂದ್ರ ಏನ್ ಮಾಡ್ಬೇಕಾಗಿರ್ತತಿ, ಆ ಏನ್ ಮಾಲ್ ಹೋಗಿರತ್ಲ ಅದನ್ನ ಹಿಡಿಬೇಕಾಗಿರ್ತತಿ. ಹಿಡಿಬೇಕಂತ ಹೇಳಿ ಅವ್ರ ಒಬ್ಬನ್ನ ಹಿಡಿತಾರ. ಅಂದ್ರೆ ಮಂಗಲ್ ಶಿನು ಅಥವಾ ಮಂಗಲ್ ಶಿನು ಹೆಂಡತಿ ಇಬ್ರು ಕೂಡಿ ಅವ್ರಿಗೊಬ್ಬ ಅವನ್ ಮನುಷ್ಯ ಇದ್ದವನ್ನ ಹೇಳ್ತಾರೋ, ಇವ್ನ ಹಿಡಿ ಅಂಜಸು, ಎಲ್ಲಿ ಹೊಕ್ಕೈತಿ ಏನ್ ಹೊಕ್ಕೈತಿ ಅಂತ ಮಾಲ್ ಹೇಳ್ತಾನ ಅತಾರು. ಅವಾಗ ಶೆಖಾವತ್ ಸರ ಅವ್ರು ಹೇಳ್ದಂಗ ಒಂದ್ ಪೂಲ್ ಮ್ಯಾಗ ನಿಂದಿರ್ತಾನು. ನಿತ್ತ ಅವ್ರನ್ನ ಅಂಜಿಸ್ಬೇಕಂತ ಮಾಡೋ ಟೈಮ್ದಾಗ ಆ ಒಬ್ಬನ್ನ ಕೊಂದ್ ಬಿಡ್ತಾನು. ಬ್ರಿಡ್ಜ್ ಮ್ಯಾಗಿಂದ ನುಗ್ಸಿ ಆ ವ್ಯಕ್ತಿನ ಕೊಲ್ತಾನು. ಶೆಖಾವತ್ ಸರ ಈ ವ್ಯಕ್ತಿನ ಕೊಂದ್ ಬಳಕ ಸಿಂಡಿಕೇಟ್ ಮೆಂಬರ್ ಒಳಗೆ ಎಲ್ಲರಿಗೆ ಟೆನ್ಷನ್ ಶುರು ಆಕತಿ. ಆ ಟೆನ್ಷನ್ ಅನ್ನ ಕಡಿಮೆ ಮಾಡ್ಬೇಕಂತ ಹೇಳಿ MLA ಸಿದ್ದಪ್ಪ ಏನ್ ಮಾಡ್ತಾನು, ಪುಷ್ಪನ ಕಡೆಯಿಂದ ಶೆಖಾವತ್ ಸರ್ಗೆ ಸಾರಿ ಹೇಳಿಸ್ತಾನ ಹೇಳ್ತಾನು. ಅವಾಗ ದೊಡ್ಡ ಪಾರ್ಟಿ ಅರೇಂಜ್ ಮಾಡ್ತಾರ. ಆ ಪಾರ್ಟಿ ಒಳಗ ಪುಷ್ಪ ಬರ್ತಾನು. ಅವ್ನ್ ಹೇಳು ಮನಸ್ಸಿರಂಗಿಲ್ಲ, ಆದ್ರ ಎಲ್ಲರೂ ಒತ್ತಾಯದ ಮೇರೆಗೆ ಅವನಿಗೆ ಸಾರಿ ಅಂತ ಹೇಳಿ ಹೋಗ್ತಾನ. ಆದ್ರೂ ಹೇಳಿ ಹೋಗೋ ಟೈಮ್ದಾಗ ಅವನಿಗೆ ಹೋಗಕ್ ಆಗುದಿಲ್ಲ. ಮತ್ತ ಹೊಳ್ಳಿ ಎಲ್ಲಿ ಬರ್ತಾನಪ್ಪಾ ಅಂದ್ರ ಪುಷ್ಪ ಆ ಪಾರ್ಟಿ ನಡೆಯೋ ಸ್ಥಳದಾಗ ಬಂದ ಹೇಳ್ತಾನ ಅವ್ನ್ ಶೆಖಾವತ್ ಸರ್ಗ, ಏನ ನೀ ಚಾಣಕ್ ಸಿದ್ದಿ ಅಥವಾ ನಿನ್ ಪವರ್ ಅನ್ನೋದಿತ್ತಂದ್ರ ನನ್ನ ಈ ಒಂದ್ 2000 ಟನ್ ಮಾಲನ್ನ ಹಿಡಿದು ತೋರ್ಸತ್ ಅವ್ ಹೇಳ್ತಾನ. ಅವಾಗ ಶೆಖಾವತ್ ಸರ್ ಏನ್ ಕಡಿಮೆ ಬರಂಗಿಲ್ಲ, ಪುಷ್ಪನ ಲೆವೆಲ್ಕ ಇರುವಂತ ಶೆಖಾವತ್ ಸರ್ ಏನ್ ಹೇಳ್ತಾನು, ಆಯ್ತು ಈ ಒಂದ್ ನಿನ್ ಮಾಲನ್ನ ಹಿಡಿದು ತೋರ್ಸ್ತಾನು ಎಲ್ಲಾ ಕಡೆ ಅಂತ ಹೇಳಿ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಅನ್ನ ಹಾಕ್ತಾರ. ಎಲ್ಲಾ ಕಡೆ ಚೆಕ್ ಪೋಸ್ಟ್ ಅನ್ನ ಹಾಕೋ ಟೈಮ್ದಾಗ ಅಲ್ಲಿ ಒಂದ್ ಚೇಸಿಂಗ್ ಸೀನ್ ಬರ್ತೈತಿ. ಅಂದ್ರೆ ಎಲ್ಲಾ ಕಡೆ ರೋಡ್ ಮ್ಯಾಗ ನಿಂತಿರ್ತಾರೋ, ಆದ್ರೆ ಇವ್ರು ಪುಷ್ಪ ತನ್ನ ಎಲ್ಲ ಲಾರಿಗಳನ್ನ ತಗೊಂಡ ನದಿ ಮೂಲಕ ಪಾಸ್ ಹಾಕಿರ್ತಾನು. ಆದ್ರ ಈ ಒಂದು ವಿಚಾರ ಶೆಖಾವತ್ ಸರ್ ಗೊತ್ತಾಕತಿ. ಈ ವಿಚಾರ ಶೆಖಾವತ್ ಸರ್ ಗೊತ್ತಾದ ಬಳಿಕ ಶೆಖಾವತ್ ಸರ್ ಏನ್ ಮಾಡ್ತಾನು, ಒಟ್ಟರು ಅಲ್ಲಿ ಹೋಗತ್ ಕಳಿಸ್ತಾನ. ಅಂದ್ರ ಆ ಒಂದು ಲಾರಿಯನ್ನ ತಡಿಬೇಕಂತೇಳಿ ಕಳಿಸ್ತಾನು. ಆದ್ರ ಪುಷ್ಪನ ಚಾಣಾಕ್ಷದಿಂದ ಎಲ್ಲ ಪೊಲೀಸರು ಅಲ್ಲೆಲ್ಲೆಲ್ಲೆಲ್ಲೆ ಸ್ಟಾಪ್ ಆಗಿ ನಿಂತು ಬಿಡ್ತಾರ. ಆದ್ರೆ ಅದ ಇನ್ ಕಡೆ ಹೇಳಿದಂಗ ನಿಮ್ ಶೆಖಾವತ್ ಸರ ಸಾಧಾರಣ ಮನುಷ್ಯ ಇರಂಗಿಲ್ಲ. ಹೋಗಿ ಅವನ್ ಕಾರ್ ಗಾಡಿನೂ ಎಲ್ಲೇ ಹೋಗಿ ಆಕ್ಸಿಡೆಂಟ್ ಆದ್ರೂ ಕೂಡ ಅವನ್ ಏನ್ ಮಾಡ್ತಾನಂದ್ರ ಹೋಗಿ ರೋಡ್ ಮೇಲೆ ನಿಂತಿರ್ತಾನ. ಇನ್ನೇನ್ ಲಾರಿಗಳೆಲ್ಲ ಹೋಗಿರ್ತಾವನು ಟೈಮ್ದಾಗ ಒಬ್ನ ನಿಲ್ತಾನು. ಒಬ್ನ ಇದ್ದ ಬಳಿಕ ಲಾರಿ ನಿಂದ್ರಂಗಿಲ್ಲ ತಿಳಿದ ಅಲ್ಲಿ ಎತ್ತಿನ ಗಾಡಿ ಜಾತ್ರೆಗೆ ಹೋಗಂಗ ಹೋಗಿರ್ತಾವ. ಅವ್ರನ್ನೆಲ್ಲ ಹಿಡ್ದ ಎತ್ತಿನ ಗಾಡಿ ತರಬ್ಕೊಂಡ್ ನಿಂದಿರ್ತಾನ. ಲಾರಿ ಕಾಣಿಸಿದ್ದ ತಡ ಪುಷ್ಪ ಶೆಖಾವತ್ ಸರ್ ಏನ್ ಮಾಡಾಕತ್ತಾನು, ಆ ಲಾರಿ ಮ್ಯಾಗ ಗುಂಡ್ ಹಾರ್ಸಕತ್ತಾನ. ಆ ಗುಂಡ್ ಹಾರಿಸಿದ ಅದನ್ನ ಪುಷ್ಪ ಕೇಳಿಸಿದ ಸೌಂಡ ಎಲ್ಲಾ ಲಾರಿ ಡ್ರೈವರ್ಗಳಿಗೆ ಅಲ್ಲಿಂದ ಜಿಗಿರೆ ಅಂತ ಹೇಳ್ತಾನ. ಅಲ್ಲಿಂದ ಜಿಗಿ ತಂದ ಬಳಕ ಅವಾಗ ಏನ್ ಮಾಡ್ತಾರ ಅವ್ರು ಎಲ್ಲರೂ ಲಾರಿ ಮ್ಯಾಗಿಂದ ಜಿಗಿತಾರ ಡ್ರೈವರ್ಗಳು. ಸರ್ ಲಾರಿ ಒಳಗಿರತಕ್ಕಂತ ಎಲ್ಲಾ ಮಾಲನ್ನ ಹಿಡಿದ ಬಳಕ ಅದನ್ನು ಓದು ಪೊಲಿಟಿಷಿಯನ್ ಗೋಡೌನ್ದಾಗ ಇಟ್ಟಿರ್ತಾರ. ಗೋಡೌನ್ದಾಗ ಇಟ್ಟು ಮಾಲ್ ಹಿಡಿದಾರೆ ತಂದ ಬಳಕ ಅವ್ರಿಗೂ ಕೂಡ ಮೀಡಿಯಾದವ್ರು ಬಂದಿರ್ತಾರ. ಮೀಡಿಯಾದವ್ರ ಮುಂದ್ ಸ್ವಲ್ಪ ಶೆಖಾವತ್ ಸರ್ ತಮ್ಮ ಒಂದ ಅಭಿಮಾನವನ್ನ ಹೇಳ್ಕೊತಿರ್ತಾರ, ಇಟ್ ಮಾಲ್ ಹಿಡ್ದಂತ ಹೇಳಿ. ಅವಾಗ ಆ ಮಂಗಲ್ ಸಿನಿಮಾ ಗೊತ್ತಾಕತಿ ಇದು ಪುಷ್ಪ ಒಂದ ಪ್ಲಾನ್ ಇತ್ತಂತ ಹೇಳಿ. ಯಾಕಪ್ಪಾ ಅಂದ್ರ ಆ ಒಂದು ಏನ್ ಹಿಡಿದಿರ್ತಾರ ಅವ್ರು ರಕ್ತ ಚಂದನ ಇರಂಗಿಲ್ಲ, ಅದಿರ್ತತಿ ಸಂಡ್ರ ಯಾಕಿರ್ತತಿ ಅಂತ ಹೇಳಿ ಆ ಪುಷ್ಪನ ಒಂದ ಪ್ಲಾನ್ ಆಗಿರ್ತತಿ. ಇಟ್ ಮಾತುಕತೆ ನಡೆದ್ರೊಳಗ ಪುಷ್ಪ ತನ್ನ ಎತ್ತುಗಳ ಜೊತೆ ಬರ್ತಾನು. ಅವಾಗ ನಮಗ್ ಗೊತ್ತಾಗೋದು ರಾತ್ರಿ ಹೋಗಿದ್ದ ಎತ್ತಿನ ಗಾಡಿನ ರಕ್ತ ಚಂದನದಾಗಿರ್ತತಿ ಅಂತ. ಅಲ್ಲಿ ಪುಷ್ಪ ಮತ್ ಶೆಖಾವತ್ ಸರ್ ಕೂಡ ಸಂಭಾಷಣೆ ಆಕತಿ. ಅದು ಇಲ್ಲಿ ಹೇಳ್ರ ತಿಳಿಯಂಗಿಲ್ಲ, ಅಲ್ಲೇ ಫಿಲ್ಮ್ ನೋಡಿದಾಗ ಗೊತ್ತಾಕತಿ. ಶೆಖಾವತ್ ಸರ್ ಹೇಳ್ತಾನು, ಬಾರ್ಡರ್ ದಾಟೈತಿ ನಿನ್ ಮಾಲ, ಆದ್ರೆ ಇನ್ನ ಇಂಡಿಯಾ ದಾಟ್ ಹೋಗಿಲ್ಲ. ಇಂಡಿಯಾ ದಾಟ್ ಹೋಗ್ಬಿಡ್ದ ಅದ ಮಾಲ್ ಹಿಡಿತ ಶೆಖಾವತ್ ಸರ್ ಹೇಳ್ತಾನು. ಅದಕ್ಕ ಪುಷ್ಪನು ಹಿಡಿದು ತೋರ್ಸತ್ ಹೇಳ್ತಾನು. ಆಮೇಲೆ ನೆಕ್ಸ್ಟ್ ಸೀನ್ದಾಗ ನಮಗ್ ತೋರಿಸ್ತಾರೆ ಏನಪ್ಪಾ ಅಂದ್ರ ಒಂದ್ ಜಾತ್ರೆ ಸೀನ್ ಇರ್ತತಿ. ಜಾತ್ರೆ ಸೀನ್ದಾಗ ಪುಷ್ಪನ ಮನೆಯವರಾಗ ಬಂದ್ರ ಮುಲ್ಲೇಟಿ ಪರಿವಾರದವ್ರ ಒಬ್ಬ ಹೆಣ್ಣು ಮಗಳನ್ನ ಕೆಣಕಿದ್ದಕ್ಕ ಒಬ್ಬ ಫೈಟ್ ಸೀನ್ ಇರ್ತೈತ್ರಿ. ಆ ಒಂದ್ ದೇವರ ಒಂದ್ ಮೈ ಮ್ಯಾಗ ಬಂದಂಗ ಪುಷ್ಪ ಇರ್ಬೇಕು ಡ್ಯಾನ್ಸ್ ಮಾಡೋದು ಅಥವಾ ಫೈಟ್ ಸೀನ್ ಅಲ್ಲಿ ಹಾಕತ್ರಿ. ಅದನ್ನ ಫಿಲ್ಮ್ ನೋಡ್ರಿ, ಸ್ವಲ್ಪ ಫ್ಯಾಮಿಲಿ ಡ್ರಾಮಾ ಇರ್ತತಿ. ನೆಕ್ಸ್ಟ್ ಸೀನ್ ಎಲ್ಲಿ ಶಿಫ್ಟ್ ಆಗೋದಂದ್ರ ಮಂಗಲ್ ಸಿನ್ ಹೆಂಡತಿ ಮತ್ತ ಈ ಒಬ್ಬ ಶೆಖಾವತ್ ಸರ ಈ 3 ಜನ ಕೂಡಿ ಮುಖ್ಯಮಂತ್ರಿ ತೆಗ್ ಬಂತ ಹೇಳ್ತಾರ. ಹಿಂಗ ಬಿಟ್ರ ಪುಷ್ಪ ಏನೋ ಒಂದ್ ದೊಡ್ಡದ್ ಮಾಡಾಕತ್ತಾನು, ನೀವು ನೋಡ್ರಿ ಅಟ್ ಸ್ವಲ್ಪ ಏನ್ರಿ ಅಟ್ ಕೇರ್ ತಗೋರಿ ಅಂತ. ಆದ್ರೆ ಮುಖ್ಯಮಂತ್ರಿ ಮೊದಲು ಹೋಗಿ ಮಾಲ್ ಹಿಡ್ಕೊಂಡ್ ಬಾ, ಆಮೇಲೆ ನೋಡೋಣ ಅಂತ ಹೇಳ್ತಾನ. ಅದಕ್ ಹ್ಞೂ ಅಂತ ತಿಳಿದ ರಾಮೇಶ್ವರನ್ ದೊಳಗಿರ್ತೈತ್ರಿ ಮಾಲ್. ಆ ಒಂದು ಮಾಲ್ ಹಿಡಿಬೇಕಂತ ಹೇಳಿ ಶೆಖಾವತ್ ಸರ್ ಅಲ್ಲಿ ಹೋಗ್ತಾನ. ಬೋಟ್ನಾಗ ಚೆಕ್ ಮಾಡ್ತಾರೋ, ಆದ್ರೆ ಬೋಟ್ನಾಗ ಇವ್ರಿಗೆ ಏನು ಸಿಗಂಗಿಲ್ಲ. ಮತ್ತೆ ಇಲ್ಲಿ ಶೆಖಾವತ್ ಸರ್ ಎಷ್ಟು ಚಾಣಾಕ್ಷ ಅದ ಅಂತ ಗೊತ್ತಾಗ್ಬೇಕಂದ್ರೆ ಈ ಸೀನ್ ನೋಡ್ಬೇಕು. ಇಲ್ಲಿ ಏನು ಇರಂಗಿಲ್ಲ ತಿಳಿದಿದ್ದ ಏನ್ ಮಾಡ್ತಾನು, ಪಟ್ ನೀರ್ಗೆ ಹಾರ್ತಾನ. ನೀರ್ಗೆ ಹಾರಿದ ಬಳಕ ಅಲ್ಲಿ ಅವ್ನ್ ಕಾಣ್ತತಿ ಎತ್ತಿನ ಗಾಡಿಯನ್ನ ಅಲ್ಲಿ ಏನ್ ತಗೊಂಡ್ ಬಂದಿದ್ರು ಅವೆಲ್ಲ ಅಲ್ಲೇ ನೀರಾಗಿರ್ತಾವ್ರಿ. ಆ ಎತ್ತಿನ ಗಾಡಿ ಏನ್ ನೀರಾಗಿರ್ತಾವ ಅದನ್ನೆಲ್ಲ ನೋಡ್ದವನ
ಗೊತ್ತಾಕೈತೆ ತಿಳಿದು ಎಲ್ಲಾ ಡ್ರೈವರ್ಗಳು ಏನ್ ಮಾಡ್ತಾರೋ ಆ ಬೋಟ್ ಗಳನ್ನ ಚಾಲೂ ಮಾಡಿ ದಡಕ್ ಹೋಗಾಕತ್ತಾರು. ಆ ರಾಮೇಶ್ವರದಿಂದ ಕೇವಲ 18 ಕಿಲೋಮೀಟರ್ ಇರ್ತೈತ್ರಿ ಶ್ರೀಲಂಕಾ ಇರ್ತತಿ. ಅಲ್ಲಿದಿಂದ ಬೋಟ್ ಗಳೆಲ್ಲ ಚಲೋ ಆಕ್ಕಾವು. ಆದ್ರ ಒಂದ್ ಶೆಖಾವತ್ ಸರ್ ಹೊರಗ್ ಬರ್ಬೇಕು ಅನ್ಕೂಡ್ದ ಒಂದ್ ಮೀನಿನ ಬಲೆಯಾಗ ಸಿಕ್ಕುತ್ತಾನು. ಮೀನಿನ ಬಲೆಯಿಂದ ಕಡ್ಯಾಕಾಗಿ ಹೊರಗ್ ಬಂದು ಇನ್ನ ಆ ಬೋಟ್ ಚೇಸ್ ಮಾಡ್ಬೇಕು ಅನ್ಕೂಡ್ದ ಬೋಟ್ಗಳು ಬಾಳ ಮುಂದ್ ಹೋಗಿರ್ತಾವ. ಆ ಬೋಟ್ ಗಳನ್ನ ಹಂಗ ಫಾಲೋ ಮಾಡ್ಕೊಂಡು ಹೋದಾಗ ಕೂಡ ಹಿಡ್ಯಾಕ್ ಆಗುದಿಲ್ಲ. ಯಾಕಪ್ಪಾ ಅಂದ್ರೆ ಅಲ್ಲಿ ಅಡ್ಡ ಬರೋದು ಏನಪ್ಪಾ ಅಂದ್ರೆ ಶ್ರೀಲಂಕಾದ ಬಾರ್ಡರ್ ಬರ್ತೈತ್ರಿ. ಆ ಶ್ರೀಲಂಕಾದ ಬಾರ್ಡರ್ ದಾಟಿ ಈ ನಮ್ ಇಂಡಿಯಾ ಶಿಪ್ ಹೋಗಂಗಿಲ್ಲ, ಪರ್ಮಿಷನ್ ಇರಂಗಿಲ್ಲ ಅಂತ ಹೇಳ್ತಾರ. ಹೋಗಾಕ್ ಟ್ರೈ ಮಾಡ್ತಾನೋ ಆದ್ರೂ ಕೂಡ ಹೋಗಾಕ್ ಆಗುದಿಲ್ಲ. ಇಲ್ಲಿಗೆ ಪುಷ್ಪ ಇನ್ನೊಮ್ಮೆ ಗೆದ್ದತ್ತ ಪ್ರೂವ್ ಆಕತಿ. ಶೆಖಾವತ್ ಸೋಲ್ತಾನು. ಸಿಂದಾಗ ನಮ್ಗೆ ತೋರ್ಸೋದು ಏನಪ್ಪಾ ಅಂದ್ರ ಪುಷ್ಪರಾಜ್ ಗೆದ್ದಿರ್ತಾನೋ. ಗೆದ್ದ ಬಳಕ ಶೆಖಾವತ್ ಸೋರ್ತ್ ಬಳಕ ಅದ್ ಹೋಗಿ ಮಾಲ ಎಲ್ಲಿ ಮುಟ್ಬೇಕು ಮುಡ್ತತಿ. ಅಲ್ಲಿದಿಂದ ಸೀದಾ 4,900 ಕೋಟಿ ಇಂಡಿಯಾಕ್ ಬರ್ತತಿ. ಇಂಡಿಯಾಕ್ ಬಂದ್ ಬಳಕ ಅದನ್ನೆಲ್ಲ ಒಂದೊಂದ್ ಸೋಫಾ ಸೆಟ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಯಾರಿಗೆ ಎಷ್ಟ್ ಹಣ ಮುಟ್ಟಿಸ್ತಾನೋ ಅನ್ನೋದ್ರೊಳಗಾಗಿ ಕರೆಕ್ಟ್ ಪುಷ್ಪ ಹೇಳ್ದಂಗ 24ನೇ ತಾರೀಕ MLA ಸಿದ್ದಪ್ಪ ಮುಖ್ಯಮಂತ್ರಿ ಹಾಕಾನು. ಅಲ್ಲಿ 2 ದಿನದಾಗ ರಕ್ತ ಚಂದನ ಅಂದ್ರ ಶೆಖಾವತ್ ಸರ್ ಹಿಡಿದಿರ್ತಾನ ರಕ್ತ ಚಂದನ ಅಂತ ಹೇಳಿ ಅದರದ ಹರಾಜು ನಡೀದಿರ್ತತಿ. ಆ ಹರಾಜನ್ ತಪ್ಸ್ಕೋಬೇಕಂದ್ರ ಶೆಖಾವತ್ ಸರ್ ಅವಾಗ ಹೇಳ್ದಂಗ ಬಹಳ ಚೆನ್ನಾಗಿರ್ತಾನ. ಆ ಒಂದ್ ರಕ್ತ ಚಂದನ ಅಂತ ಏನ್ ಹಿಡಿದಿರ್ತಾನ ಸಂದ್ರ ಕಟಿಗಿಗಿ ಎಲ್ಲಾ ಕಡೆ ಬೆಂಕಿ ಹಚ್ಚಿಬಿಡ್ತಾನ. ಬೆಂಕಿ ಹಚ್ಚಿ ತಾನು ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾನ. ಅಲ್ಲಿಗೆ ಕಟಿಗಿ ಬೂದಿ ಆತಂದ್ರ ಯಾರಿಗೂ ಗೊತ್ತಾಗಂಗಿಲ್ಲ ತಿಳಿದಿರ್ತಾನ. ಹಂಗಾಗಿ ಅಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಎಲ್ಲಿ ಬರ್ತೈತಿಪಾ ಅಂದ್ರ ಜಾತ್ರೆ ಒಳಗ ಪುಷ್ಪನ ಮುಲ್ಲೇಟಿ ಪರಿವಾರದ ಹೆಣ್ಣು ಮಗಳನ್ನ ಏನ್ ಕಿಣಿಕಿರ್ತಾರೋ ಆ ಪುಷ್ಪ ಹೊಡೆದಿರ್ತಾನ ಅವ್ರನ್ನ. ಅದ ಸಿಟ್ಟಿಟ್ಕೊಂಡ ಪುಷ್ಪ ಏನ್ ಮಾಡ್ತಾನಪ್ಪ ಅಂದ್ರೆ ಅವರೆಲ್ಲರೂ ಸೇರಿ ಆ ಪುಷ್ಪನ ಅಣ್ಣನ ಮಗಳನ್ನ ಮತ್ತೆ ಕಿಡ್ನಾಪ್ ಮಾಡ್ತಾರ. ಕಿಡ್ನಾಪ್ ಮಾಡಿದ ಪುಷ್ಪ ಗೊತ್ತಾಕತಿ. ಪುಷ್ಪ ಗೊತ್ತಾದ ಬಳಿಕ ಅವನಂದ್ರ ಮುಲ್ಲೇಟಿ ಪರಿವಾರದ ಮಂದಿ ಎಲ್ಲರೂ ಕೂಡ ಬಂದಿರ್ತಾರ. ಅಲ್ಲಿ ಪುಷ್ಪನ್ ಹೆಲ್ಪ್ ಕೇಳಿ ಬರ್ತಾರೋ. ಅವಾಗ ಪುಷ್ಪ ಇಡೀ ಒಂದ್ ಚಿತ್ತೂರನ್ನ ಜಿಲ್ಲೆಯನ್ನ ಸ್ತಬ್ಧ ಮಾಡ್ತಾನು. ಯಾಕಪ್ಪ ಅಂದ್ರ ತನ್ನ ಅಣ್ಣನ ಮಗಳನ್ನ ಹುಡುಕಾಡಕ್ ಸಂಬಂಧ ಎಲ್ಲರಿಗೂ ಹೇಳ್ತಾನು, ಎಲ್ಲಿದ್ರ ಕರ್ಕೊಂಡ್ ಹುಡುಕಾಡ್ ಕೊಡ್ರಿ, ಇಲ್ಲಾಂದ್ರ ನಿಮ್ ಜೀವ ಸಹಿತ ಬಿಡಂಗಿಲ್ಲ ಅಂತ ಹೇಳ್ತಾನು. ಇಲ್ಲಿ ಮತ್ತೊಂದು ವಿಷಯ ನಮ್ಗೆ ಏನ್ ಗೊತ್ತಾಕೈತಿಪಾ ಅಂದ್ರ ಆ ಒಂದು ಕಿಡ್ನಾಪ್ ಮಾಡಿದವ್ರು ಯಾರು ಇರ್ತಾರ ಅಂದ್ರ ಮಂತ್ರಿ ಅಂದ್ರ ಹೈಕಮಾಂಡ್. ಇನ್ ಕಡೆ ಹೇಳ್ದಂಗ ಹೈಕಮಾಂಡ್ನ ತಮ್ಮನ ಮಗನ ಆಗಿರ್ತಾನು ಮೇನ್ ವಿಲ್ಲನ್. ಅದ್ರೊಳಗ ಪ್ರತಾಪ್ ರೆಡ್ಡಿ ಅಂದ್ರೆ ಹೈಕಮಾಂಡ್ ಹೇಳ್ತಾನ ಸಿದ್ದಪ್ಪಗ. ಅವಾಗ ಸಿದ್ದಪ್ಪ ಇದ್ದ ಪುಷ್ಪ ಹೇಳ್ತಾನು, ಪುಷ್ಪ ನಮ್ ಈ ಮಂತ್ರಿ ಮಗನ ಅದಾನು, ಏನ್ ತಲೆ ಕೆಡ್ಸ್ಕೊಡ ಬಿಡತ್ ಹೇಳ್ತಾನು. ಆದ್ರೂ ಫಸ್ಟ್ ಒಂದು ಪುಷ್ಪ ಆದ್ರ ನೆಕ್ಸ್ಟ್ ಅಲ್ಲೇ ಮಾತಾಡ್ತ ಹೇಳ್ತಾನು. ಒಂದ್ ಹೆಣ್ಮಗಳನ್ನ ಮುಂದಿಟ್ಕೊಂಡು ಆಟ ಆಡ್ತಿರ ಸಿಟಿ ಏರಿ ಫೋನ್ ಇಡ್ತಾನು. ಅವ್ನ್ ಬಿಡಂಗಿಲ್ಲ ಅಂತ ಹೇಳಿ ಫೋನ್ ಇಟ್ಟು ಬಳಕ ಅಲ್ಲಿದಿಂದ ಫೋನ್ ಹಚ್ತಾನ. ಅಂದ್ರೆ ಅದ ಮಂತ್ರಿಯ ತಮ್ಮನ ಮಗ ಆ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿದ. ಫೋನ್ ಹಚ್ಚಿ ಇಟ್ಟು ರೊಕ್ಕ ತಗೊಂಡ ಈ ಜಗಕ್ ಬಾ ಅಂತ ಹೇಳ್ತಾರು. ಹೆಲಿಕಾಪ್ಟರ್ದಾಗ ಕೂತ್ ಪುಷ್ಪ ಹೊಕ್ಕಾನು ಅಲ್ಲಿ ಆ ಒಂದ ಜಾಗಕ್ಕೆ. ಅವರು ರೊಕ್ಕ ತಗೊಂಡ ಆ ಹೆಣ್ಮಗನ್ ಬಿಟ್ಟಿದ್ರೆ ಏನ್ ಹಾಕಿರಂಗಿಲ್ಲ. ಆದ್ರ ಅವರು ಪುಷ್ಪನ್ ಹೊಡಿಬೇಕಂತ ಹೇಳಿ ಆಕಿನ ಮುಂದಿಟ್ಟುಕೊಂಡ ಪುಷ್ಪನ್ ಬಡಿತಾರ. ಆದ್ರ ಆಕಿ ಹೆಣ್ಮಗಳ ಜೊತೆ ಅನುಚಿತ ವರ್ತನೆ ಮಾಡಾನ. ಪುಷ್ಪ ಸಿಟ್ಟಿ ಏರಿ ಎಲ್ರನ್ನು ಬಡದಾಕ್ತಾನ. ಪುಷ್ಪ ಎಲ್ರನ್ನು ಬಡದ ಬಳಕ ಲಾಸ್ಟಕ್ಕ ಆ ಮಂತ್ರಿಯ ತಮ್ಮನ ಉಳಿಸಿರ್ತಾನೋ. ಆ ಮಂತ್ರಿಯ ತಮ್ಮನ ಮಗನನ್ನ ಕೊಲ್ಲಬೇಡ ಅಂತ ಹೇಳಿ MLA ಸಿದ್ದಪ್ಪ ಹೇಳ್ತಿರ್ತಾನೋ. ಆದ್ರ ಪುಷ್ಪ ಕೇಳ್ತಿರಂಗಿಲ್ಲ. ಪುಷ್ಪನ್ ಜನರು ಬರ್ತಾರ, ಕೇಶವ್ ಆಗಿರ್ಬೋದು ಮತ್ತೊಬ್ರು ಎಲ್ಲಾ ಒಂದ್ 4-5-6 ಮಂದಿ ಬಂದ ಪುಷ್ಪನ ಆ MLA ತಮ್ಮನ ಮಗನನ್ನ ಕೊಲ್ಲುದನ್ನ ತಿಳಿತಾರ. ಆಯ್ತು ಅವನನ್ನ ಓಡಿ ಹೋಗಿರ್ತಾನೋ. ಆದ್ರ ಪುಷ್ಪ ಅವನ್ ಬಿಡಂಗಿಲ್ಲ. ಅಲ್ಲೇ ಇದ್ದ ತ್ರಿಶೂಲನ ತೆಗೆದುಕೊಂಡು ಆ ಒಂದು MLA ತಮ್ಮನ ಮಗನಿಗೆ ಹಾಕಿಬಿಡ್ತಾನು. ಅಲ್ಲಿಗೆ MLA ತಮ್ಮನ ಮಗನ ಕತೆ ಮುಗಿತೈತಿ. MLA ತಮ್ಮನ ಮಗನ ಕತೆ ಮುಗಿದ ಬಳಕ MLA ತಮ್ಮನು ಕೂಡ ಸಾರಿ ಇಲ್ಲಿ ಕ್ಷಮೆ ಇರ್ಬೇಕು. MLA ತಮ್ಮಲ್ಲ ಮಂತ್ರಿಯ ತಮ್ಮನ ಮಗನ ಕತೆ ಮುಗಿತೈತಿ. ಮಂತ್ರಿಯ ತಮ್ಮನ ಮಗನ ಕತೆ ಮುಗಿದ ಬಳಕ ಆದ ಜಾಗದಾಗ ಮಂತ್ರಿಯ ತಮ್ಮನು ಕೂಡ ಇರ್ತಾನು. ಅವು ಆ ಹೆಣ್ಮಗಳನ್ನ ತಗೊಂಡು ಈಕಿ ಜೋಡ ನಾನು ಅನುಚಿತ ವರ್ತನೆ ಮಾಡ್ತ ಅಂತ ಹೇಳಿದ ಬಳಕ ಸಿಟ್ಟು ಬಂದ ಪುಷ್ಪ ತನ್ನ ಕೈಯಾಗಿದ್ದ ತ್ರಿಶೂಲನ ತೆಗೆದುಕೊಂಡ ಒಗಿತಾನೋ. ಅವನು MLA ತಮ್ಮನು ಸಾಯ್ತಾನ. ಇಲ್ಲಿಗೆ ಎಲ್ಲ ಪುಷ್ಪನ ಒಂದು ತುಸು ದುಶ್ಮನ್ಗಳು ಮುಗದಂಗ ಆಕತಿ. ಆದ್ರೆ ನೆಕ್ಸ್ಟ್ ಸೀನ್ದಾಗ ನಮ್ಗ್ ತೋರ್ಸೋದು ಏನಪ್ಪಾ ಅಂದ್ರ ಇಲ್ಲಿವರೆಗೂ ಈ ಪುಷ್ಪ ಅಂದ್ರ ನಮ್ ಸಂಬಂಧಿಕ ಅಲ್ಲತ್ತ ಹೇಳಿದ್ದ ಒಬ್ಬ ಮನುಷ್ಯ ಅಂದ್ರ ಅವ್ರನ್ನ ಈಗ ಪುಷ್ಪನ್ ಮನಿಗ್ ಬಂದಿರ್ತಾನು. ಪುಷ್ಪನ್ ಮನಿಗ್ ಬಂದ್ ಬಳಕೊಂಡಿರ್ತಾನೋ. ಕೂತ ಆ ಕಿಡ್ನಾಪ್ ಆದ ಹೆಣ್ಮಗಳ ಮದುವೆ ಬಗ್ಗೆ ಚರ್ಚೆ ಮಾಡ್ತಿರ್ತಾರ. ಚರ್ಚೆ ಮಾಡುವಾಗ ನಮಗ ಇಲ್ಲಿ ಮತ್ತ
ಪುಷ್ಪ 3ಯ ಬಗ್ಗೆ ಹೊಸ ವಿಲನ್ಗಳು ಹುಟ್ಟುಕೊಳ್ಳುವಂತ ಒಂದ್ ಸೀನ್ ತೋರಿಸ್ತಾರ. ಆ ಪುಷ್ಪನ್ ಮನ್ಯಾಗ ಯಾರೋ ಒಬ್ರು ಬಂದ ಇಟ್ಟ ಹೂವಿನ ಒಂದು ಬೊಕ್ಕೆ ಇಟ್ಟಿರ್ತಾರ. ಆ ಬೊಕ್ಕೆಯನ್ನ ಒಬ್ಬ ದೂರ್ ನಿಂತ ಅದ್ರೊಳಗ ಬಾಂಬ್ ಇರ್ತತಿ. ಆ ಬೊಕ್ಕೆ ಒಬ್ಬ ದೂರ್ ನಿಂತ ಅರ್ಧ ಕೈ ಸುಟ್ಟಿರ್ತೈತ್ರಿ, ಒಬ್ಬ ಬ್ಲಾಸ್ಟ್ ಮಾಡ್ತಾನವ. ಅಲ್ಲಿ ಬ್ಲಾಸ್ಟ್ ದೂರಿಂದ ಆಕೈತಿ. ಅದನ್ನ ನಮಗ್ ತೋರ್ಸಿಲ್ಲ. ಅದು ಇನ್ ಮ್ಯಾಗ ಪುಷ್ಪ 3 ಬರ್ತೈತಿ ಅಂತ ಅದ್ರೊಳಗ ತೋರಿಸ್ತಾರ. ಇಲ್ಲಿವರೆಗೂ ನೋಡ್ರಲ್ಲ, ಇಲ್ಲಿಗೆ ಪುಷ್ಪ 2 ಒಂದ್ ಮೂವಿ ಎಂಡ್ ಆಕತಿ. ಪುಷ್ಪ 3 ಮೂವಿ ಬಗ್ಗೆನೂ ಕೂಡ ಸ್ವಲ್ಪ ಹೇಳ್ಯಾರು. ಅದ್ರ ಬದಲ ನೋಡುನು ಈ ರಿವ್ಯೂ ಹೆಂಗಾಯ್ತು ಅಥವಾ ಈ ಸಂಕ್ಷಿಪ್ತ ವಿವರಣೆ ನಿಮ್ಗೆ ಹೆಂಗಾಯ್ತು ಹೆಂಗಿಲ್ಲ ಅನ್ನೋದನ್ನ ಸ್ವಲ್ಪ ಹೇಳ್ರಿ. ಯಾಕಂದ್ರೆ ನಾವು ಡೀಟೇಲ್ ಹೇಳಂಗಿಲ್ಲ, ಅಟ ಮೊಟ ಮೊಟ ಅಟ್ಟ ಹೇಳ್ತೀವಿ. ಅಂತದ್ರೊಳಗ ಏನೋ ವಿವರಣೆ ಚಲೋ ಅನ್ಸಿದ್ರ ಲೈಕ್ ಮಾಡ್ರಿ ಮತ್ ಹೇಳ್ತಾ ಇವತ್ತಿಗೆ ಇಷ್ಟು ಸಾಕ. ಮತ್ ಮುಂದಿನ ವಿಡಿಯೋದಾಗ ಮತ್ತೊಂದು ಸಿನಿಮಾ ಬಗ್ಗೆ ತಗೊಂಡ್ ಬರ್ತೀನೋ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.